ನಟ ವಿಜಯ ರಾಘವೇಂದ್ರ ಅವರು ಪತ್ನಿ ಸ್ಪಂದನ ಕಳೆದುಕೊಂಡ ಮೇಲೆ ಹೆಚ್ಚಾಗಿ ಖಾಸಗಿ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಬದಲಾಗಿ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಇದೀಗ ಇದ್ದಕ್ಕಿದ್ದಂತೆ ಶಿವಣ್ಣ ಅವರ ಮನೆಗೆ ಬಂದ ವಿಜಯ ರಾಘವೇಂದ್ರ ಅವರು ಶಿವಣ್ಣ ಅವರ ಪರಿಸ್ಥಿತಿ ನೋಡಿ ಕಣ್ಣೀರು ಹಾಕಿದ್ದಾರೆ. ಹಾಗಾದರೆ ಶಿವಣ್ಣ ಬಗ್ಗೆ ರಾಘು ಹೇಳಿದ್ದೇನು ಗೊತ್ತಾ? ಶಿವಣ್ಣ ಅವರು ಅಮೆರಿಕದಲ್ಲಿ ಯಶಸ್ವಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಮನೆಗೆ ವಾಪಸ್ಸಾಗಿದ್ದಾರೆ. ಇದೀಗ ಶಿವಣ್ಣ ಅವರನ್ನು ನೋಡಲು ನಟ ವಿಜಯ ರಾಘವೇಂದ್ರ ಅವರು ಶಿವಣ್ಣ ಅವರ ಮನೆಗೆ ಬಂದಿದ್ದು ಮಾಮ ಶಿವಣ್ಣ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಬಳಿಕ ಶಿವಣ್ಣ ತುಂಬ ಸಣ್ಣ ಆಗಿರುವುದನ್ನು ನೋಡಿ ಅಳು ತಡೆಯಲಾರದೆ ಭಾವುಕರಾಗಿ ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾರೆ. ಆಗ ಶಿವಣ್ಣ, ರಾಘು, ನಾನು ಆರಾಮಿದ್ದೀನಿ, ನೀನು ಅಳಬೇಡ, ನನಗೇನೂ ಆಗಿಲ್ಲ ನೋಡು, ಇನ್ನು 200 ಮೂವಿ ಮಾಡ್ತೀನಿ ಅಂತ ಕಾಮಿಡಿ ಮಾಡಿದ್ದಾರೆ. ಶಿವಣ್ಣ ಅವರನ್ನು ಮಾತನಾಡಿಸಿ ಬಂದ ರಾಘು ಶಿವಣ್ಣ ಮಾಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಶಿವಣ್ಣ ಮಾಮ ತುಂಬಾ ಸ್ಟ್ರಾಂಗ್ ವ್ಯಕ್ತಿ, ಬಹಳ ಒಳ್ಳೆ ಚೈತನ್ಯ ಇದೆ, ಒಳ್ಳೆ ಎನರ್ಜಿ ಇದೆ. ಹಾಗಾಗಿ ಮಾಮ ಸ್ವಲ್ಪವೂ ಹೆದರದೆ ಕ್ಯಾನ್ಸರ್ ಗೆದ್ದು ಬಂದಿದ್ದಾರೆ. ನಾವೆಲ್ಲ ಅವರನ್ನು ನೋಡಿ ಕಲಿಯುವುದು ತುಂಬಾ ಇದೆ. ಶಿವಣ್ಣ ಮಾಮಗೆ ಆ ದೇವರು ಆಯಸ್ಸು ಆರೋಗ್ಯ ಕೊಡಲಿ ಅಂತ ಕೇಳಿಕೊಂಡಿದ್ದಾರೆ. ವಿಜಯ ರಾಘವೇಂದ್ರ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.